ಎಲೆಕ್ಷನ್ ಕ್ಯಾಂಪೇನ್ ಬೆಂಗಳೂರಲ್ಲಿ ಇವತ್ತು ಸಿಎಂ ಡಿಸಿಎಂ ಮೆಗಾ ರೋಡ್ ಶೋ ನಡೆಸಲಿದ್ದಾರೆ. ಬೆಂಗಳೂರಲ್ಲಿ ಇವತ್ತು ಕ್ಯಾಂಪೇನ್ ರಂಗೇರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮೆಗಾ ರೋಡ್ ಶೋ ಮಾಡ್ತಾರೆ. ಇವತ್ತು ಬೆಂಗಳೂರಿನ 4 ಕ್ಷೇತ್ರಗಳ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಇಂದು ನಾಳೆ ಬೆಂಗಳೂರು ಕ್ಷೇತ್ರಗಳಲ್ಲಿ ಸಿಎಂ ಹಾಗೆ ಡಿಸಿಎಂ ಪ್ರಚಾರವನ್ನ ಮಾಡ್ತಾರೆ. ಆರ್ಆರ್ ನಗರದಲ್ಲಿ ಇವತ್ತು ಡಿಸಿಎಂ ಡಿಕೆಶಿ ಮತಭೇಟಿಯನ್ನ ಮಾಡ್ತಾರೆ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಚಾರ ಮಾಡ್ತಾರೆ. 2 ದಿನ ಬೆಂಗಳೂರು ಕೇಂದ್ರ, ಉತ್ತರ, ದಕ್ಷಿಣದಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್. 4 ಕ್ಷೇತ್ರಗಳನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡ ಸಿಎಂ ಹಾಗೆ ಡಿಸಿಎಂ ಸ್ವತಃ ಅಖಾಡಕ್ಕಿಳಿತಾ ಇದ್ದಾರೆ. ಇವತ್ತಿಂದ ಕ್ಯಾಂಪೇನ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. 2 ದಿನ ನಿರಂತರ ಪ್ರಚಾರವನ್ನ ಕೈಗೊಂಡಿರುವಂತಹ ಸಿದ್ದರಾಮಯ್ಯ ನಿನ್ನೆಯಿಂದ ಚುನಾವಣಾ ಪ್ರಚಾರಕ್ಕೆ ಚಾಲನೆಯನ್ನ ನೀಡಲಾಗಿದೆ. ಕೋಲಾರದಿಂದ ಇವತ್ತು ಬೆಂಗಳೂರಲ್ಲಿ ಕ್ಯಾಂಪೇನ್ ಅನ್ನ ಶುರು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತೇಶ್, ಬೆಂಗಳೂರಿನ 4 ಕ್ಷೇತ್ರಗಳ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಇವತ್ತು ಸಿಎಂ ಹಾಗೆ ಡಿಸಿಎಂ ಕ್ಯಾಂಪೇನ್ ನಲ್ಲಿ ಭಾಗಿಯಾಗ್ತಾರೆ. ಪ್ರಮುಖವಾಗಿ ರೋಡ್ ಶೋ ನಡೆಸ್ತಾ ಇದ್ದಾರೆ. ಏನೆಲ್ಲ ಸಿದ್ಧತೆಗಳಾಗಿದೆ, ಅದಕ್ಕೆ ಯಾವ ರೀತಿಯಾಗಿ ಮತಭೇಟಿಯನ್ನ ಮಾಡ್ತಾರೆ ಇವತ್ತು? ಪ್ರಗತಿ, ಬೆಂಗಳೂರಿನ 3 ಕ್ಷೇತ್ರ ಮತ್ತು ಬೆಂಗಳೂರಿನ ಗ್ರಾಮಾಂತರ, ಬೆಂಗಳೂರಿನ 3 ಕ್ಷೇತ್ರಗಳಲ್ಲಿ ಟಿಕೆಟ್ ಆಯ್ಕೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಎಡವಿತ್ತು. ಹೀಗಾಗಿ ಬೆಂಗಳೂರಿನ 3 ಕ್ಷೇತ್ರಗಳನ್ನು ಗೆಲ್ಲಿಸ್ಕೋಬೇಕು ಅನ್ನುವಂತಹ ಹಠ ಮುಖ್ಯಮಂತ್ರಿಗಳಿಗೂ ಹಾಗೂ ಉಪಮುಖ್ಯಮಂತ್ರಿಗಳಿಗೂ ಇದೆ. ಸೊ ಆ ಕಾರಣಕ್ಕಾಗಿ 2 ದಿನಗಳ ಕಾಲ ನಿರಂತರವಾಗಿ ಬೆಂಗಳೂರಿನ 3 ಕ್ಷೇತ್ರಗಳು ಜೊತೆಗೆ ಬೆಂಗಳೂರಿನ ಗ್ರಾಮಾಂತರವೂ ಸೇರಿದಂತೆ ಒಟ್ಟು 4 ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟು ಚುನಾವಣಾ ಪ್ರಚಾರದಲ್ಲಿ ಇವತ್ತು ಮತ್ತು ನಾಳೆ ಸಿಎಂ ಡಿಸಿಎಂ ಇರ್ತಾರೆ. ಡಿಸಿಎಂ ಈಗಾಗಲೇ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರ, ಅಂದರೆ ಅದು ಬೆಂಗಳೂರು ಗ್ರಾಮಾಂತರಕ್ಕೆ ಸೇರುತ್ತೆ, ಅಪಾರ್ಟ್ಮೆಂಟ್ಗಳಲ್ಲಿ ಸಣ್ಣ ಸಣ್ಣ ಸಭೆಗಳನ್ನು ಕೂಡ ಈಗಾಗಲೇ ಮಾಡ್ತಾ ಬಂದಿದ್ದಾರೆ. ಇವತ್ತು ಕೂಡ ಪ್ರಮುಖವಾಗಿ 2 ಅಪಾರ್ಟ್ಮೆಂಟ್ಗಳಿಗೆ ತೆರಳಿ ಮತಯಾಚನೆ ಮಾಡ್ತಾರೆ. ಇನ್ನೊಂದು ಕಡೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ರಾಜೀವ್ ಗೌಡ್ರ ಪರವಾಗಿ ಮುಖ್ಯಮಂತ್ರಿಗಳು ಇವತ್ತು ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣದಲ್ಲಿ ಮತಬೇಟೆಗೆ ಇಳಿತಾ ಇದ್ದಾರೆ. ನಾಳೆ ಬೆಂಗಳೂರು ದಕ್ಷಿಣ ಜೊತೆಗೆ ಬೆಂಗಳೂರು ಕೇಂದ್ರದಲ್ಲೂ ಕೂಡ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಜಂಟಿ ಪ್ರಚಾರವನ್ನು ಕೂಡ ಮಾಡ್ತಿದ್ದಾರೆ. ಬೆಳಗ್ಗೆ ದಾಸರಹಳ್ಳಿಯಲ್ಲಿ 11 ಗಂಟೆಗೆ ಸಾರ್ವಜನಿಕರ ಸಭೆ ಉದ್ದೇಶಿಸಿ ಮುಖ್ಯಮಂತ್ರಿಗಳು ಮಾತನಾಡ್ತಾರೆ. ಆಮೇಲೆ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ, ಇದು ಕೂಡ ಬೆಂಗಳೂರು ನಾರ್ತ್ಗೆ ಬರುವಂಥದ್ದು. ಸೊ ಅಲ್ಲಿ ಒಂದು ರೋಡ್ ಶೋ ಕೂಡ ಮಧ್ಯಾಹ್ನ ಹಮ್ಮಿಕೊಳ್ಳಲಾಗಿದೆ. ಅದಾದ ಮೇಲೆ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಕೂಡ ನಾರ್ತ್ಗೆ ಬರುವಂಥದ್ದು, ಅಲ್ಲಿಯೂ ಸಾರ್ವಜನಿಕರ ಸಭೆಯನ್ನು ಮಾಡ್ತಾರೆ. ಸಂಜೆ ಕೂಡ ರಾಜಾಜಿನಗರ, ಅದು ಕೂಡ ಬೆಂಗಳೂರಿನ ಸೆಂಟ್ರಲ್ ಕ್ಷೇತ್ರಕ್ಕೆ ಬರುತ್ತೆ, ಅಲ್ಲಿಯೂ ಚುನಾವಣಾ ಪ್ರಚಾರವನ್ನು ಕೂಡ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಟಿಕೆಟ್ ಆಯ್ಕೆಯ ಸಂದರ್ಭದಲ್ಲಿ ಬೆಂಗಳೂರಿಗೆ ಒಂದು ಸಮರ್ಥ ಕ್ಯಾಂಡಿಡೇಟ್ಗಳನ್ನು ಇಳಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಅಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಕಾಣಲಿಲ್ಲ. ಯಾಕಂದರೆ ಬೆಂಗಳೂರು ಸೌತ್ ತಗೊಂಡ್ರೆ ರಾಮಲಿಂಗ ರೆಡ್ಡಿ ಅವ್ರನ್ನ ಒತ್ತಾಯ ಮಾಡಿ ಕನ್ವಿನ್ಸ್ ಮಾಡಿ ಸೌಮ್ಯ ರೆಡ್ಡಿ ಅವ್ರನ್ನ ಕಣಕ್ಕಿಳಿಸಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಪ್ರಬಲ ಅಭ್ಯರ್ಥಿಗಳ ಹುಡುಕಾಟ ನಡೆದಿತ್ತು. ಸದಾನಂದ ಗೌಡ್ರನ್ನ ಕರೆತರುವಂಥ ಪ್ರಯತ್ನಗಳೆಲ್ಲವೂ ಕೂಡ ನಡೆದಿತ್ತು. ಅದ್ಯಾವುದು ಸಕ್ಸಸ್ ಆಗದೆ ಇರುವ ಕಾರಣಕ್ಕಾಗಿ ರಾಜೀವ್ ಗೌಡ್ರನ್ನ ಕಣಕ್ಕಿಳಿಸಲಾಗಿದೆ. ಬೆಂಗಳೂರು ಕೇಂದ್ರದಲ್ಲೂ ಕೂಡ ಹ್ಯಾರಿಸ್ ಹೆಸರಿತ್ತು, ಅವರು ಚುನಾವಣಾ ಸ್ಪರ್ಧೆ ಮಾಡೋಕ್ಕೆ ರೆಡಿ ಇರಲಿಲ್ಲ. ಕೊನೆಗೆ ಮನ್ಸೂರ್ ಖಾನ್ ಅವ್ರನ್ನ ತರಲಾಗಿದೆ. ಹೀಗಾಗಿ ಅಭ್ಯರ್ಥಿ ಆಯ್ಕೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಒಂದು ಹಿನ್ನಡೆ ಅಂತೂ ಕಾಣಿಸ್ತಾ ಇದೆ. ಆದರೆ ಅದನ್ನು ಹಿನ್ನಡೆ ಅಂತ ಪರಿಗಣಿಸದೆ ಈ ಅಭ್ಯರ್ಥಿಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಪ್ರಚಾರ ಕಾರ್ಯಗಳನ್ನು ಮಾಡಿ ಗೆಲ್ಲುವಂಥ ಅವಕಾಶಗಳು ಕೂಡ ಇದೆ. ಯಾಕೆಂದರೆ ಬೆಂಗಳೂರು ಉತ್ತರದಲ್ಲಿ ಶೋಭಾ ಅವರು ಹೊರಗಡೆಯಿಂದ ಬಂದವರು ಅನ್ನುವಂಥ ಒಂದು ಚರ್ಚೆ ಇದೆ. ಬೆಂಗಳೂರು ಕೇಂದ್ರದಲ್ಲಿ ಪದೇ ಪದೇ PC ಮೋಹನ್ ಅವರು ಗೆದ್ದಿದ್ದಾರೆ, ಸಹಜವಾಗಿ ಒಂದು ಆ್ಯಂಟಿ ಇನ್ಕಂಬೆನ್ಸ್ ಇದೆ, ಅದನ್ನು ಹೆಚ್ಚಾಗಿ ಬಳಸ್ಕೊಳ್ಳೋಣ ಅನ್ನುವಂಥದ್ದು. ಬೆಂಗಳೂರು ದಕ್ಷಿಣದಲ್ಲಿ ರಾಮಲಿಂಗಾರೆಡ್ಡಿಯವರ ಪುತ್ರಿಯನ್ನೇ ಕಣಕ್ಕಿಳಿಸಿರೋದ್ರಿಂದ ಒಂದು ಪ್ರಬಲ ಫೈಟ್ ಕೊಡುವಂತಹ ಲೆಕ್ಕಾಚಾರವನ್ನು ಕೂಡ ಕಾಂಗ್ರೆಸ್ ಹಾಕ್ಕೊಂಡಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಹೆಚ್ಚು ಈ ಲೋಕಸಭಾ ಚುನಾವಣಾ ಪ್ರಚಾರಗಳನ್ನು ಹೆಚ್ಚು ಮಾಡಿದಾಗೆ ಕಾಂಗ್ರೆಸ್ಗೆ ಪೂರಕವಾದಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಸೊ ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಪ್ರಚಾರದಲ್ಲಿ ಮಾಡ್ತಾರೆ. ಬೆಂಗಳೂರು ಕೇಂದ್ರದಲ್ಲಿ ಮತ್ತು ಬೆಂಗಳೂರು ದಕ್ಷಿಣದಲ್ಲಿ ನಾಳೆ ಪೂರ್ಣ ಪ್ರಮಾಣದ ಪ್ರಚಾರ ಇರುತ್ತೆ. ಇವತ್ತು ಹೆಚ್ಚಿನದಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನು ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಈ ಭಾಗದ 4-5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬ್ಯಾಟರಾಯನಪುರ, ಮಹಾಲಕ್ಷ್ಮಿ ಲೇಔಟ್, ಮಲ್ಲೇಶ್ವರಂ, ರಾಜಾಜಿನಗರ ಈ ಭಾಗದಲ್ಲಿ ಮುಖ್ಯಮಂತ್ರಿಗಳು ಚುನಾವಣಾ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಈ ಮೂಲಕ ನಿನ್ನೆ ಏನು ಚುನಾವಣಾ ಪ್ರಚಾರಕ್ಕೆ ಅಧಿಕೃತ ಚಾಲನೆ ಸಿಕ್ಕಿತ್ತು, ಆ ಫೋರ್ಸ್ನ ಮೂಲಕವೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು
ಚುನಾವಣಾ ಪ್ರಚಾರವನ್ನು ಶುರು ಮಾಡಿದ್ದಾರೆ. ಕಾಂಗ್ರೆಸ್ಗೆ ಇದು ಹೆಚ್ಚಿನ ಲಾಭ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಕಾರ್ಯಕರ್ತರದ್ದು. ಜೊತೆಗೆ ಅಭ್ಯರ್ಥಿಗಳು ಕೂಡ ಮುಖ್ಯಮಂತ್ರಿಗಳು ಚುನಾವಣಾ ಪ್ರಚಾರ ನಡೆಸೋದ್ರಿಂದ ಒಂದು ಪೂರಕವಾದ ವಾತಾವರಣ ಸೃಷ್ಟಿಯಾಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಕೂಡ ಇದ್ದಾರೆ. ಪ್ರಗತಿ. ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.